ಅದೇನೋ ಹೆಣ್ಮಕ್ಳು ಮುಂದೆ ಸೇದೋಕ್ಕೆ ಕಷ್ಟ ಆಗತ್ತೆ. ಐ ಆಮ್ ಸಾರಿ ಮಿಥಿಲಾ. ಸರಿ ಹೋಯ್ತು, ಸೇದೋದ್ರಾಗ್ಲೇ ಇಲ್ಲ, ಆದ್ರೆ ಈ ಸೌಜನ್ಯಕ್ಕೆ ಏನ್ ಕಡಿಮೆ ಇಲ್ಲ. ಸರಿ ಅದ್ ಬಿಡು, ಏನ್ ವಿಷಯ? ಡಿನ್ನರ್ ಟೇಬಲ್ ರೆಡಿ ಮಾಡಿಸ್ತಿದ್ದೆ. ಇನ್ಯಾರನ್ನಾದ್ರೂ ಕರೆದಿದ್ಯಾ ಅಥವಾ ಮನೆಯವ್ರ ಮಾತ್ರನಾ? ಮನೆಯವ್ರಷ್ಟೇ. ಅಂದ್ರೆ ಅಭಿ ಬರ್ತಾನೆ, ಅವನು ಮನೆಯವ್ರ ಲೆಕ್ಕನೆ. ಮತ್ತೆ ಇನ್ನೊಬ್ಳು ಅವಳು ಮನೆಯವ್ರ ಥರನೇ ಬರ್ತೀನಿ ಅಂತ ಟೆಕ್ಸ್ಟ್ ಮಾಡಿದ್ದಾಳೆ. ಯಾರು? ರಮ್ಯಾನಾ? ಅವಳೆ. ಇವತ್ತಿಗೆ ಸಾಕು, ಮುಗಿಸಿ ಬೇಗ ಬಾ. ಪ್ರತಿ ಸತಿ ಸಿಗರೇಟ್ ಹಚ್ಬೇಕಾದ್ರೆ ತೇಜಸ್ವಿ ನೆನಪಾಗ್ತಾನೆ. ಮೊದಲೇ ಸಿಗರೇಟ್ ಅವನ ಜೊತೆನೆ ಕದ್ದು ಸೇದಿದ್ದು. ನಮ್ಮೆಲ್ಲರಿಗಿಂತ ಸಖತ್ ಕ್ಯೂಟ್ ಅಂಡ್ ಸ್ಮಾರ್ಟ್ ಆಗಿದ್ದು ಅವನೇ. ತೇಜು, ಐ ರಿಯಲಿ ಮಿಸ್ ಯು ಮ್ಯಾನ್. ನೀನು ಅದು ಹೇಗೆ ಮ್ಯಾನೇಜ್ ಮಾಡ್ತಿದ್ದೋ ನನಗಂತೂ ಗೊತ್ತಿಲ್ಲ ಮಿಥಿಲಾ. ಆದರೆ ಈ ವಿಷಯದಲ್ಲಿ ನಿನ್ನ ಸ್ಟ್ರಾಂಗ್ ನನಗಂತೂ ಇರೋಕ್ಕಾಗಲ್ಲ ಅನ್ಸುತ್ತೆ. 18 ವರ್ಷ ಆಯ್ತಲ್ವಾ? ಅದು ಹೇಗಿದನೋ, ಎಲ್ಲಿದನೋ. ನಮ್ ಜೊತೆನೆ ಇಲ್ಲೇ. ಅಲ್ಲ ಕಣೋ, ನಿಂಗೆ ಬೇಕಾಗಿರೋ ಹುಡುಗಿನ ನಾನು ಹುಡ್ಕಿದ್ರೆ? ಆಗಲೇ ಹೇಳಿದ್ನಲ್ಲ, ನನಗೆ ಓಕೆ. ಹಾಂ ಸರಿ, ಪಾರ್ಟಿ ಪ್ರಿಪ್ರೇಷನ್ಗೆ ನನ್ನಿಂದ ಏನಾದರೂ ಹೆಲ್ಪ್ ಬೇಕಿದ್ರೆ ಅಪ್ಪನೇ ಮಾಡಿ ಮಾರಾಣಿ. ಹೋಗೋ, ನಾನೆಲ್ಲ ಮಾಡ್ತೀನಿ. ನೀನ್ ಸಂಜೆ ಕರೆಕ್ಟ್ ಟೈಮಿಗೆ ರೆಡಿಯಾಗಿ ಬಂದ್ರೆ ಸಾಕು, ಬಾಕಿ ಎಲ್ಲ ಸಾರ್ಟೆಡ್. ನೀನು ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ರೆ ನಾವ್ಯಾರು ತಲೆ ಹಾಕೋ ಅವಶ್ಯಕತೆನೇ ಇರಲ್ಲ, ಅಷ್ಟು ಪರ್ಫೆಕ್ಟಾಗಿ ಮಾಡ್ತೀಯ. ಸರಿ, ನಾನೊಂದು 2 ಅವರ್ ಆಚೆ ಹೋಗಿ ಬರ್ತೀನಿ. ಪ್ರಶಾಂತ್ ಮನೇಲಿ ನಾಮಕರಣ ಅಟೆಂಡ್ ಮಾಡಬೇಕು. ಸರಿ. ನಾನು ನಿಂಗೆ ಆಲ್ರೆಡಿ ಪರ್ಫೆಕ್ಟ್ ಮ್ಯಾಚ್ನ ಹುಡುಕಿದ್ದೀನಿ ವಿರಾಜ್. ಇನ್ನು ನಮ್ಮಮ್ಮಮ್ಮ ಅನೌನ್ಸ್ ಮಾಡೋದೊಂದೇ ಬಾಕಿ, ಅದು ಇವತ್ತು ನಡೆಯುತ್ತೆ. ನಿಂಗೆ ನನ್ನ ಮೇಲೆ ಕಿಂಚಿತ್ ಅದು ಪ್ರೀತಿ ಇದ್ರೆ ಬಿಡು ಅಣ್ಣನ. ಇವತ್ತಿನ ಸುಮ್ಮನೆ ಬಿಡೋ. ಅವಳು ಹೇಳಿದ್ ಕೇಳಿಸ್ತಾನೆ, ತೆಗಿಯೋ ಕೈ. ದಯವಿಟ್ಟು ಹೊರಡೋಣ, ಇದು ಬೇರೆಯವ್ರ ಮನೆ ಕಾರ್ಯಕ್ರಮ, ನೀವಿಬ್ರು ಹೊಡೆದಾಡ್ತಾ ಇರ್ಬೇಡಿ. ಮಲ್ಲಿ, ಹೋಗೋದಾ? ನಾನು ಹೇಳಿದ್ದು. ನನ್ನ ಹತ್ರ ದುಡ್ಡಿಲ್ಲ ಅಣ್ಣ. ಹಾಗಾದ್ರೆ ನನ್ನ ಸಾಲದ ಕಂತು ನಾನು ಹೇಗೆ ಕಟ್ಲಿ? ಮನೆ ಅಡ ಇಡೋ ಮುಂಚೆ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಿತ್ತು. ಇನ್ನೂ ವಿಚಾರನ ಮನೆಯವರಿಂದ ಮುಚ್ಚಿಡೋದಕ್ಕಾಗಲ್ಲ ಅಣ್ಣ. ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ. ಅಮ್ಮ ಅತ್ತಿಗೆಗೆ ಸಾಲದ ವಿಚಾರನ ಹೇಳ್ದೆ ಬೇರೆ ವಿಧಿನೇ ಇಲ್ಲ. ಏನ್ ಮಾತಾಡ್ತಿದ್ಯ ಮಲ್ಲಿ? ಅದನ್ನ ಹೇಳಿದ್ರೆ ಏನಾಗುತ್ತೆ ಅಂತ ಗೊತ್ತಾನೆ. ನಾನೇನ್ ಮಾಡ್ಬೇಕು? ಹಂಗ್ ಮಾಡ್ಬೇಡ, ಅಮ್ಮಂಗೆ ಗೊತ್ತಾದ್ರೆ. ಇಷ್ಟು ದಿನ ಸುಮ್ಮನಿದ್ದು ತಪ್ಪು ಮಾಡಿದೆ, ಇವತ್ತು ನಾನು ಹೇಳಲೇಬೇಕು. ಅಮ್ಮ ಸಹಿಸ್ಕೊತಾಳ? ಒಂದೇ ಒಂದ್ಸಲ ಯೋಚನೆ ಮಾಡು. ಅದನ್ನ ನೀನು ಮನೆ ಮೇಲೆ ಸಾಲ ಮಾಡೋಕ್ ಮೊದಲು ಮಾಡ್ಬೇಕಿತ್ತು, ಈಗಲ್ಲ. ಅಲ್ಲ ಮಲ್ಲಿ, ನನ್ನ ಮಾತು ಕೇಳಲ್ಲ ಅಣ್ಣ, ಇನ್ಮೇಲೆ ನಿನ್ ಮಾತು ಕೇಳಕ್ಕಾಗಲ್ಲ, ಬರೋದತ್ತು. ಆಯ್ತು, ಎಲ್ಲ ಹೇಳ್ಬಿಡು. ಅಮ್ಮಂಗೆಲ್ಲ ಗೊತ್ತಾಗ್ಲಿ. ಇವ್ರ ಮಗ ನಾಲಾಯಕ್ಕೋ, ಎಲ್ರು ಅನ್ಕೊಂಡಿರ್ತಾರ, ಸಂಪಾದನೆ ಮಾಡಲ್ಲ, ಮನೆ ನಡೀತಿರೋದಲ್ಲ ನಿನ್ನಿಂದನೇ ಅಂತಾನೂ ಹೇಳ್ಬಿಡು. ಇನ್ನು ನನ್ನ ಪ್ರೆಗ್ನೆಂಟ್ ಹೆಂಡತಿಗೆ ತನ್ನ ಗಂಡ ಅವಳು ತಂಗಿ ದುಡ್ಡಲ್ಲಿ ಬದುಕ್ತಿರೋ ಇಡಿಯೇಟ್ ಅಂತಾನೂ ಹೇಳ್ಬಿಡು. ಅಮ್ಮ ನಾನು ಅವ್ರಿಗೆಲ್ಲ ಹೇಗೆ ಮುಖ ತೋರಿಸ್ಲಿ? ಈಗ ಅದೆಲ್ಲ ಯಾಕೆ ಬಿಡು. ಅಕ್ಕ, ಇವ್ನು ಮತ್ತೆ ನಾಟಕ ಆಡ್ತಿದ್ದಾನೆ, ನಂಬೇಡ. ಹೌದು ಮಲ್ಲಿ, ನಂದು ಇದ್ದಿದ್ದೆ ಬಿಡು. ನೀನಂತೂ ಸತ್ಯ ಹರಿಶ್ಚಂದ್ರೆ, ನೀನು ಸತ್ಯ ಹೇಳೋದ್ರಿಂದ ಬೇರೆಯವ್ರಿಗೆ ಏನಾಗುತ್ತೆ ಅಂತಲೂ ನೀನು ಯೋಚನೆ ಮಾಡಬೇಡ. ಹೇಳ್ಬಿಡು, ಇದ್ರಲ್ಲಿ ನಿಂದೇನು ತಪ್ಪಿಲ್ಲ, ಎಲ್ಲ ನಂದೇ ತಪ್ಪು. ನೀನೇನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ತಡವಾಗಾದರೂ ನನ್ನ ಯೋಗ್ಯತೆ ಏನು ಅಂತ ನನಗೆ ಗೊತ್ತಾಯಿತು. ನೀವು ಚೆನ್ನಾಗಿರಿ, ಮಲ್ಲಿ, ನೀವು ಆರಾಮಾಗಿರು. ನಾನು ಹೋಗ್ತೀನಿ.
ಬರಬೇಕು ಸದಾ ಬ್ಯುಸಿ ಸದಾ ರಮೆ. ಅಂತೂ ಇಂತೂ ಮನೆ ದಾರಿ ನೆನ್ಪಾಯ್ತಾ ಅಥವಾ ಮ್ಯಾಪ್ ಹಾಕೊಂಡು ಬಂದ್ಯಾ? ಈ ಮನೆಗ್ ನಾನು ಕಣ್ ಮುಚ್ಕೊಂಡು ಬರ್ಬೋದು, ನನ್ ಕಾರಿಗೂ ದಾರಿ ಗೊತ್ತು. ಅರು ಅಮ್ಮ ಇದಾರೆ ಅಲ್ವಾ? ಸೆಲೆಬ್ರೇಷನ್ ಇದೆ ತಾನೆ? ಅವರು ಅಮ್ಮನೂ ಇದ್ದಾರೆ, ಸೆಲೆಬ್ರೇಷನ್ ಇದೆ. ಮತ್ ನೀನೆಲ್ಲಿ ಹೋಗ್ತಾ ಇದ್ಯಾ? ನಮ್ಮ ಆಫೀಸ್ ಅಕೌಂಟೆಂಟ್ ಪ್ರಶಾಂತ್ ಇದಾರಲ್ಲ, ಅವ್ರ ಮಗಳದು ನಾಮಕರಣ, ಈಗ ಹೋಗಿ ಬರ್ತೀನಿ. ಸೀರಿಯಸ್ಲಿ ವಿರಾಜ್, ಅರು ಮಸಾಲಾ ಫ್ಯೂಚರ್ ಎಮ್ನೆ ನೀನು. ಹೋಗಿ ಹೋಗಿ ಆ ಅಕೌಂಟೆಂಟ್ ಮನೆಗೆ ಹೋಗ್ತೀಯಾ?